ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 2001ರಿಂದ ಇಲ್ಲಿಯವರೆಗೆ ಬ್ಯಾಕ್ಲಾಗ್ ಹುದ್ದೆಗಳ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗುವುದು. ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇರೋದನ್ನು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಯಾವ ಯಾವ ಇಲಾಖೆಯಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ, ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನು ಈ ಒಂದು ಇಲಾಖಾವಾರು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದಲ್ಲಿ ಲಿಂಕ್ ಶೇರ್ ಮಾಡಿ. ಇಲ್ಲಿ ಮೊದಲಿಗೆ ಕೊಟ್ಟಿದ್ದಾರೆ ಸರ್ಕಾರಿ ಇಲಾಖೆ, ನಿಗಮ ಮಂಡಳಿ, ವಿಶ್ವವಿದ್ಯಾಲಯ, ಸಹಕಾರ ಸಂಸ್ಥೆ, ಮಹಾನಗರ ಪಾಲಿಕೆ. ಈ ಒಂದು ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಒಂದು ಬ್ಯಾಕ್ಲಾಗ್ ಹುದ್ದೆಗಳು. ಇಲ್ಲಿ ಮೊದಲನೇದಾಗಿ ಕ್ರಮ ಸಂಖ್ಯೆ 1, ಇದರಲ್ಲಿ ಅಡ್ವೊಕೇಟ್ ಜನರಲ್ ಕಚೇರಿನಲ್ಲಿ ಪರಿಶಿಷ್ಟ ಜಾತಿಗೆ 4 ಹುದ್ದೆಗಳು ಮತ್ತು ಪರಿಶಿಷ್ಟ ಪಂಗಡಕ್ಕೆ 2 ಹುದ್ದೆಗಳು, ಒಟ್ಟು 6 ಹುದ್ದೆಗಳಿದ್ದಾವೆ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಆ ಒಂದು ಕೆಟಗರಿನವರು ಅಷ್ಟೇ ಈ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಂತರ ಎರಡನೇದಾಗಿ ಕೃಷಿ ಮಾರಾಟ ಇಲಾಖೆ, ಇದರಲ್ಲಿ 8 ಮತ್ತು 5 ಒಟ್ಟಾರೆಯಾಗಿ 13 ಹುದ್ದೆಗಳು ಖಾಲಿ ಇದ್ದಾವೆ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ 46 ಪರಿಶಿಷ್ಟ ಜಾತಿ ಮತ್ತು 41 ಪರಿಶಿಷ್ಟ ಪಂಗಡದ ಹುದ್ದೆಗಳು ಖಾಲಿ ಇದ್ದಾವೆ. ನಂತರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇಲ್ಲಿ 97 ಮತ್ತು 59 ಒಟ್ಟು 156 ಹುದ್ದೆಗಳು ಖಾಲಿ ಇದ್ದಾವೆ. ನಂತರ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಇಲ್ಲಿ 10 ಪರಿಶಿಷ್ಟ ಜಾತಿಗಿದೆ, 1 ಪರಿಶಿಷ್ಟ ಪಂಗಡಕ್ಕೆ, ಒಟ್ಟು 11 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಪಶುಸಂಗೋಪನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಂಗಳೂರು, ಇಲ್ಲಿ 34, 13 ಒಟ್ಟು 47 ಹುದ್ದೆಗಳು. ನಂತರ ಪ್ರಾಚ್ಯ ವಸ್ತು ಸಂಗ್ರಹಾಲಯ ನಿರ್ದೇಶನಾಲಯ ಬಳ್ಳಾರಿ, ಇಲ್ಲಿರೋದು 3 ಮತ್ತು 2 ಒಟ್ಟಾರೆ 5 ಹುದ್ದೆಗಳು. ಆಡಳಿತ ತರಬೇತಿ ಸಂಸ್ಥೆ, ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಯಾವುದೇ ರೀತಿಯ ಹುದ್ದೆಗಳಿಲ್ಲ, ಪರಿಶಿಷ್ಟ ಪಂಗಡದವರಿಗೆ 3 ಹುದ್ದೆಗಳು. ನಂತರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಇಲ್ಲಿ 13 ಮತ್ತು 14 ಹುದ್ದೆಗಳು ಖಾಲಿದ್ದಾವೆ. BMRDಯಲ್ಲಿ 3 ಮತ್ತು 1 ಒಟ್ಟಾರೆಯಾಗಿ 4 ಹುದ್ದೆಗಳು. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಇಲ್ಲಿ 82 ಮತ್ತು 51 ಒಟ್ಟು 133 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಇಲ್ಲಿ 9 ಪರಿಶಿಷ್ಟ ಜಾತಿ ಮತ್ತು 3 ಪರಿಶಿಷ್ಟ ಪಂಗಡ, ಒಟ್ಟಾರೆಯಾಗಿ 12 ಹುದ್ದೆಗಳು ಖಾಲಿ ಇದ್ದಾವೆ. ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 64 ಪರಿಶಿಷ್ಟ ಜಾತಿಯವರಿಗಿದೆ, 43 ಪರಿಶಿಷ್ಟ ಪಂಗಡದವರಿಗಿದೆ, ಒಟ್ಟಾರೆಯಾಗಿ 107. ಕೇಂದ್ರ ಪರಿಹಾರ ಸಮಿತಿ, ಇಲ್ಲಿ SC ಅವರಿಗೆ 15 ಹುದ್ದೆಗಳು, ST ಅವರಿಗೆ 9 ಒಟ್ಟಾರೆಯಾಗಿ 24 ಹುದ್ದೆಗಳಿದ್ದಾವೆ. ವಿದ್ಯುತ್ ಪರಿವೀಕ್ಷಣಾಲಯ, ಇಲ್ಲಿ 3 ಮತ್ತು 2 ಒಟ್ಟಾರೆಯಾಗಿ 5 ಹುದ್ದೆಗಳು. ಮುಖ್ಯ ವಾಸ್ತುಶಿಲ್ಪಿರವರ ಕಚೇರಿ, ಇಲ್ಲಿರೋದು 3 ಮತ್ತು 2 ಒಟ್ಟಾರೆಯಾಗಿ 5 ಹುದ್ದೆಗಳು ಖಾಲಿದ್ದಾವೆ. ನಂತರ ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರು, ಇಲ್ಲಿ 11 ಮತ್ತು 6 ಒಟ್ಟಾರೆಯಾಗಿ 17 ಹುದ್ದೆಗಳು. ಕಾಲೇಜು ಶಿಕ್ಷಣ ಇಲಾಖೆಯಿಂದ ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ ಯಾವುದೇ ರೀತಿಯ ಹುದ್ದೆಗಳು ಇಲ್ಲ. ನಂತರ ಅನುದಾನಿತ ಕಾಲೇಜುಗಳು, ಇಲ್ಲಿ 69 ಮತ್ತು 28 ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ. ಸರ್ಕಾರಿ ಕಾಲೇಜುಗಳಲ್ಲಿ ಸುಮಾರು 806 ಮತ್ತು 384 ಒಟ್ಟಾರೆಯಾಗಿ 1190 ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿಯಾಗಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇಲ್ಲಿ 18 ಮತ್ತು 5 ಒಟ್ಟಾರೆಯಾಗಿ 23 ಹುದ್ದೆಗಳು ಖಾಲಿದೆ. ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ 20 ಮತ್ತು 21 ಹುದ್ದೆಗಳು. ಸಹಕಾರ ಇಲಾಖೆ, ಇಲ್ಲಿ 1 ಹುದ್ದೆ ಖಾಲಿ ಇದೆ. ನಂತರ ಸಹಕಾರಿ ಸಂಸ್ಥೆಗಳು, ಇಲ್ಲಿ 15 ಮತ್ತು 8 ಒಟ್ಟು 23 ಹುದ್ದೆಗಳು ಖಾಲಿ. ನಂತರ ಪಿಕಾರ್ಡ್ ಬ್ಯಾಂಕ್, ಇಲ್ಲಿ 194 ಮತ್ತು 37 ಒಟ್ಟಾರೆಯಾಗಿ 231 ಹುದ್ದೆಗಳು. ನಂತರ DCC ಬ್ಯಾಂಕ್ಸ್, ಇಲ್ಲಿ ಒಟ್ಟಾರೆಯಾಗಿ 27, 14 ಮತ್ತು 41 ಈ ಒಂದು ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ಸಹಕಾರಿ ಸಂಸ್ಥೆಗಳಾದಂಥ ಈ ಪಿಕಾರ್ಡ್ ಬ್ಯಾಂಕ್ ಮತ್ತು DCC ಬ್ಯಾಂಕ್ ಮತ್ತು ಕರ್ನಾಟಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ಇದರಲ್ಲಿ 23 ಮತ್ತು 7 ಒಟ್ಟು 30 ಹುದ್ದೆಗಳು. ನಂತರ ಕರ್ನಾಟಕ ರಾಜ್ಯ ಕೈಗಾರಿಕಾ ಸಹಕಾರ ಬ್ಯಾಂಕ್ ನಿಯಮಿತ 25 ಮತ್ತು 10 35. ನಂತರ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶನಾಲಯ, ಇದರಲ್ಲಿ 363 ಮತ್ತು 61 ಒಟ್ಟಾರೆಯಾಗಿ 424 ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ 6 ಮತ್ತು 6 ಒಟ್ಟು 12 ಹುದ್ದೆಗಳು. ನಂತರ ಔಷಧ ನಿಯಂತ್ರಣ ಇಲಾಖೆ, ಇಲ್ಲಿ 11 ಮತ್ತು 8 ಒಟ್ಟು 19 ಹುದ್ದೆಗಳು. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಇಲ್ಲಿ 53 ಮತ್ತು 14 ಒಟ್ಟಾರೆಯಾಗಿ 67 ಹುದ್ದೆಗಳು ಖಾಲಿದ್ದಾವೆ. ನಂತರದಾಗಿ ಕರ್ನಾಟಕ ರಾಜ್ಯ ವಿಮಾ ಯೋಜನೆ
ಇಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಟೋಟಲ್ ಆಗಿ 36 ಮತ್ತು 22 ಒಟ್ಟು 58 ಹುದ್ದೆಗಳು ಖಾಲಿದ್ದಾವೆ. ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯ ಇಲ್ಲಿ 1 ಹುದ್ದೆ ಖಾಲಿ ಇದೆ ಪರಿಶಿಷ್ಟ ಪಂಗಡದವರಿಗೆ. ನಂತರ ಅಬಕಾರಿ ಇಲಾಖೆಯಲ್ಲಿ 4 ಮತ್ತು 2 ಒಟ್ಟು 6 ಹುದ್ದೆಗಳು. ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಇಲಾಖೆ ಇಲ್ಲಿ 2 ಹುದ್ದೆಗಳು ಖಾಲಿದ್ದಾವೆ. ಅಗ್ನಿಶಾಮಕ ಇಲಾಖೆ ಇಲ್ಲಿ 1 ಮತ್ತು 2 ಒಟ್ಟು 3 ಹುದ್ದೆಗಳು. ನಂತರದಾಗಿ ಮೀನುಗಾರಿಕಾ ಇಲಾಖೆ ಇಲ್ಲಿ 6 ಮತ್ತು 3 9 ಹುದ್ದೆಗಳು ಖಾಲಿದ್ದಾವೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇಲ್ಲಿ ಒಟ್ಟು 12 ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿಯಾಗಿ 32ನೇದು ಯಾವುದಪ್ಪ ಅಂದರೆ ಅರಣ್ಯ ಇಲಾಖೆ ಇಲ್ಲಿ 28 ಮತ್ತು 8 ಟೋಟಲ್ 36 ಹುದ್ದೆಗಳು. ನಂತರ GTTC ಅನ್ನೋ ಇದರಲ್ಲಿ 9 ಮತ್ತು 7 ಒಟ್ಟು 16 ಹುದ್ದೆಗಳು ಖಾಲಿ. ನಂತರ ಜನರಲ್ ತಿಮ್ಮಯ್ಯ ಸಾಹಸ ಅಕಾಡೆಮಿ ಇಲ್ಲಿ 1 ಹುದ್ದೆ ಖಾಲಿ ಇದೆ. ನಂತರ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಒಟ್ಟಾರೆಯಾಗಿ 13 ಮತ್ತು 8 21 ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿಯಾಗಿ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇದರಲ್ಲಿ 1 ಹುದ್ದೆ ಇದೆ. ಹಟ್ಟಿ ಚಿನ್ನದ ಗಣಿ ರಾಯಚೂರು ಇಲ್ಲಿ 9 ಮತ್ತು 5 ಒಟ್ಟಾರೆಯಾಗಿ 14 ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿಯಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 1134 ಮತ್ತು 218 ಒಟ್ಟು 1352 ಹುದ್ದೆಗಳು ಖಾಲಿದ್ದಾವೆ. ನಂತರ ಆರಕ್ಷಕರ ಮಹಾನಿರ್ದೇಶಕರು, ಗೃಹ ರಕ್ಷಕ ದಳದ ಮಹಾ ಸಮದ್ವೇಷಷ್ಟರು ಮತ್ತು ನಿರ್ದೇಶಕರು, ಪೌರ ರಕ್ಷಣಾ ಮತ್ತು ಅಗ್ನಿಶಾಮಕ ಸೇವೆಗಳು ಈ ಒಂದು ಕಚೇರಿನಲ್ಲಿ ಒಟ್ಟಾರೆಯಾಗಿ 16 ಹುದ್ದೆಗಳು, 11 ಮತ್ತು 5 ಒಟ್ಟು 16. ನಂತರ ಹಾಪ್ಕಾಮ್ಸ್ ಮತ್ತಿತರ ಸಂಸ್ಥೆಗಳಲ್ಲಿ 94 ಮತ್ತು 19 ಒಟ್ಟು 113 ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿಯಾಗಿ ತೋಟಗಾರಿಕಾ ಇಲಾಖೆಯಲ್ಲಿ ಇಲ್ಲಿ SC ಅವರಿಗೆ 7 ಇದ್ದಾವೆ, ST ಅವರಿಗೆ 2 ಒಟ್ಟು 9 ಹುದ್ದೆಗಳು ಖಾಲಿದ್ದಾವೆ. ನಂತರ ಭಾರತೀಯ ವೈದ್ಯ ಪದ್ಧತಿಗಳು ಮತ್ತು ಹೋಮಿಯೋಪತಿ ಇಲಾಖೆ ಆಯುಷ್ ಇಲಾಖೆಯಲ್ಲಿ ಒಟ್ಟು 100 ಹುದ್ದೆಗಳಿದ್ದಾವೆ, 82 ಮತ್ತು 18. ವಾರ್ತಾ ಇಲಾಖೆಯಲ್ಲಿ 1 ಹುದ್ದೆ ಖಾಲಿ ಇದೆ. ಮಾಹಿತಿ ತಂತ್ರಜ್ಞಾನ ಇಲ್ಲಿ 8 ಮತ್ತು 3 ಟೋಟಲ್ ಆಗಿ 11 ಹುದ್ದೆಗಳು. ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಗಳು ಇಲ್ಲಿ 13 ಮತ್ತು 11 24 ಹುದ್ದೆಗಳು. ಚಾಮರಾಜೇಂದ್ರ ದೃಶ್ಯ ಕಲಾ ಅಕಾಡೆಮಿ ಇಲ್ಲಿ ಒಟ್ಟಾರೆಯಾಗಿ 5 ಮತ್ತು 2 7 ಹುದ್ದೆಗಳು ಖಾಲಿದ್ದಾವೆ. ನಂತರ ಜಯದೇವ ಹೃದ್ರೋಗ ಚಿಕಿತ್ಸಾ ಕೇಂದ್ರ ಇಲ್ಲಿ 19 ಮತ್ತು 18 ಒಟ್ಟಾರೆಯಾಗಿ 37 ಹುದ್ದೆಗಳು. ನಂತರ ಜಂಗಲ್ ಲಾರ್ಡ್ಸ್ ಆ್ಯಂಡ್ ರಿಸರ್ಚ್ ಇದರಲ್ಲಿ 5, 6 ಒಟ್ಟು 11 ಹುದ್ದೆಗಳು. ಕರ್ನಾಟಕ ಗೃಹ ಮಂಡಳಿ ಇದರಲ್ಲಿ 18, 12 ಒಟ್ಟು 30 ಹುದ್ದೆಗಳು. ಕರ್ನಾಟಕ ಲೋಕ ಸೇವಾ ಅಂದರೆ KPSCಯಲ್ಲಿ ಒಟ್ಟು 4 ಮತ್ತು 3 ಒಟ್ಟಾರೆಯಾಗಿ 7 ಹುದ್ದೆಗಳು ಖಾಲಿದ್ದಾವೆ. ನಂತರ ಕನ್ನಡ ಹಂಪಿ ವಿಶ್ವವಿದ್ಯಾಲಯ ಅಥವಾ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇಲ್ಲಿ 9 ಹುದ್ದೆಗಳು ಖಾಲಿದ್ದಾವೆ. ಕರ್ನಾಟಕ ಸ್ಟೇಟ್ ಆಗ್ರೋ ಕಾರ್ನ್ ಪ್ರಾಡಕ್ಟ್ ಲಿಮಿಟೆಡ್ ಇಲ್ಲಿ 14 ಹುದ್ದೆಗಳು. ನಂತರ ಕರ್ನಾಟಕ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ ಸಂಸ್ಥೆ ಇಲ್ಲಿ 3. ನಂತರ ಕರ್ನಾಟಕ ರಾಜ್ಯ ನಿರ್ಮಾಣ ನಿಗಮ ನಿಯಮಿತ ಇಲ್ಲಿ 20 ಹುದ್ದೆಗಳು. ನಂತರ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಮಂಡಳಿ ಇಲ್ಲಿ ಒಟ್ಟು 17 ಹುದ್ದೆಗಳು. ನಂತರ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ನಿಯಮಿತ ಇಲ್ಲಿ 36 ಮತ್ತು 9 45 ಹುದ್ದೆಗಳು. ಕರ್ನಾಟಕ ರಾಜ್ಯ ಬೀಜ ಪ್ರಮಾಣ ಸಂಸ್ಥೆ ಇಲ್ಲಿ 4 ಹುದ್ದೆಗಳು. ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಇಲ್ಲಿ 1 ಹುದ್ದೆಗಳು. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಇಲ್ಲಿ ಒಟ್ಟು 12 ಹುದ್ದೆಗಳಿದೆ. ಈ ಹುದ್ದೆಗಳು ಕೇವಲ SC ಮತ್ತು ST ಅಭ್ಯರ್ಥಿಗಳಿಗೆ ಮಾತ್ರ ಸೀಮಿತವಾಗಿರುವಂಥ ಹುದ್ದೆಗಳು. ನಂತರ ಕರ್ನಾಟಕ ಆಗ್ರೋ ಇಂಡಸ್ಟ್ರಿ ಕಾರ್ಪೊರೇಷನ್ ಲಿಮಿಟೆಡ್ ಇಲ್ಲಿ 8 ಹುದ್ದೆಗಳು ಖಾಲಿ ಇದ್ದಾವೆ. ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರ ಇಲ್ಲಿ 3 ಹುದ್ದೆಗಳು. ನಂತರ ಕರ್ನಾಟಕ ಭವನ ನವದೆಹಲಿ ಇಲ್ಲಿ 1 ಹುದ್ದೆಗಳು. ಅದೇ ರೀತಿಯಾಗಿ ಕರ್ನಾಟಕ ಸಹಕಾರಿ ಎಣ್ಣೆ ಬೀಜ ಬೆಳೆಗಾರರ ಮಹಾಮಂಡಳಿ ಇಲ್ಲಿ 4 ಹುದ್ದೆಗಳಿದ್ದಾವೆ. ಕರ್ನಾಟಕ ರಾಜ್ಯ ಸಹಕಾರ ಕೈಮಗ್ಗ ಮತ್ತು ನೇಕಾರರ ಮಹಾಮಂಡಳಿ ಇಲ್ಲಿ 15 ಹುದ್ದೆಗಳು. ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಇಲ್ಲಿ ಒಟ್ಟಾರೆಯಾಗಿ 23 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಇಲ್ಲಿ 7 ಹುದ್ದೆಗಳು. ಕರ್ನಾಟಕ ಕೈಗಾರಿಕಾ ಪ್ರಾದೇಶಾಭಿವೃದ್ಧಿ ಮಂಡಳಿ ಇಲ್ಲಿ 21 ಹುದ್ದೆಗಳು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಬಂಡವಾಳ ಅಭಿವೃದ್ಧಿ ನಿಗಮ ಇಲ್ಲಿ 10 ಹುದ್ದೆಗಳು. ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಇಲ್ಲಿ ಒಟ್ಟಾರೆಯಾಗಿ 29 ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿಯಾಗಿ ಕರ್ನಾಟಕ ಭೂಸೇನಾ ನಿಗಮ ನಿಯಮಿತ ಇಲ್ಲಿ 73 ಹುದ್ದೆಗಳು. ಅದೇ ರೀತಿಯಾಗಿ ಮುಂದೆ ಕರ್ನಾಟಕ ವಿಧಾನಸಭೆ ಇಲ್ಲಿ 19 ಹುದ್ದೆಗಳು ಖಾಲಿದ್ದಾವೆ. ಕರ್ನಾಟಕ ಲೋಕಸೇವಾ ಆಯುಕ್ತ ಇಲ್ಲಿ ಒಟ್ಟಾರೆಯಾಗಿ 13 ಹುದ್ದೆಗಳು, 7 + 6 13 ಹುದ್ದೆಗಳು. ಕರ್ನಾಟಕ ಮಾಂಸ ಮತ್ತು ಕೋಳಿ ಮಾರಾಟ ನಿಗಮ ನಿಯಮಿತ ಇಲ್ಲಿ 1 ಹುದ್ದೆ ಖಾಲಿ ಇದೆ.
ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಇಲ್ಲಿ ಒಟ್ಟಾರೆಯಾಗಿ ಒಂದು ಹುದ್ದೆ ಖಾಲಿ ಇರೋದು. ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತ, ಇಲ್ಲಿ 14 ಹುದ್ದೆಗಳು. KPCL, ಇಲ್ಲಿ ಒಟ್ಟಾರೆಯಾಗಿ 179, SC ಮತ್ತು ST ಅವರಿಗೆ ಸೇರಿ 179 ಹುದ್ದೆಗಳು ಖಾಲಿದ್ದಾವೆ. ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಕರ್ನಾಟಕ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಒಟ್ಟು 9 ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿಯಾಗಿ ಕರ್ನಾಟಕ ಬೀಜ ನಿಗಮ 3 ಹುದ್ದೆಗಳು ಖಾಲಿದ್ದಾವೆ. ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ, ಇಲ್ಲಿ ಒಟ್ಟಾರೆಯಾಗಿ 3 ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿಯಾಗಿ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಒಟ್ಟಾರೆಯಾಗಿ 14, 7, 21 ಹುದ್ದೆಗಳು ಖಾಲಿ ಇರೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಹಾಗೆ ಎಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋ ಮಾಹಿತಿ ತಿಳಿಬೇಕಾಗುತ್ತೆ, ಎಲ್ಲರಿಗೂ ಗೊತ್ತಾಗಬೇಕು ಯಾವ ಇಲಾಖೆಯಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನು ಎಲ್ಲರಿಗೂ ತಿಳಿಬೇಕು. ಹಾಗಾಗಿ ಎಲ್ಲರಿಗೂ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಮುಂದೆ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ, ಇಲ್ಲಿ ಒಟ್ಟು 3 ಹುದ್ದೆಗಳಿದ್ದಾವೆ. ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಇಲ್ಲಿ 21 ಹುದ್ದೆಗಳು ಖಾಲಿ. ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿಗಳ ಇಲಾಖೆ, ಇಲ್ಲಿ 10 ಹುದ್ದೆಗಳು ಖಾಲಿದ್ದಾವೆ. ಕರ್ನಾಟಕ ರಾಜ್ಯ ಮಾರ್ಜಕ ಮತ್ತು ಸಾಬೂನು ಕಾರ್ಖಾನೆ, ಇಲ್ಲಿ ಒಟ್ಟಾರೆಯಾಗಿ 88 ಹುದ್ದೆಗಳು ಖಾಲಿದ್ದಾವೆ. ಕರ್ನಾಟಕ ರಾಜ್ಯ ಸಹಕಾರಿ ಗ್ರಾಹಕರ ಮಹಾಮಂಡಳಿ ನಿಯಮಿತ, ಇಲ್ಲಿ 37 ಹುದ್ದೆಗಳು. ಮತ್ತು ಅದೇ ಇಲಾಖೆಯಲ್ಲಿ ಇನ್ನೊಂದು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ, ಅಲ್ಲಿ ಗ್ರಾಹಕರ ಮಹಾಮಂಡಳಿ, ಇಲ್ಲಿ ಮಾರಾಟ ಮಹಾಮಂಡಳಿಯಲ್ಲಿ 19 ಹುದ್ದೆಗಳು ಖಾಲಿದ್ದಾವೆ. ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದಲ್ಲಿ 19 ಹುದ್ದೆಗಳು. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ, ಇಲ್ಲಿ 4 ಹುದ್ದೆಗಳು. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಲ್ಲಿ 34 ಹುದ್ದೆಗಳು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಇಲ್ಲಿ ಒಟ್ಟಾರೆಯಾಗಿ 143 + 83 226 ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿಯಾಗಿ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ, ಇಲ್ಲಿ 46 ಹುದ್ದೆಗಳಿವೆ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಇಲ್ಲಿ ಒಟ್ಟಾರೆಯಾಗಿ 4 ಹುದ್ದೆಗಳು. ನಂತರ ಕರ್ನಾಟಕ ವಿದ್ಯುತ್ ಕಾರ್ಖಾನೆ, ಇಲ್ಲಿ 9 ಹುದ್ದೆಗಳು. ನಂತರ ಕಿಯೋನಿಕ್ಸ್, ಇಲ್ಲಿ 26 ಹುದ್ದೆಗಳು. ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯಲ್ಲಿ 12 ಹುದ್ದೆಗಳು. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಇಲ್ಲಿ 6 ಹುದ್ದೆಗಳು. ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ, ಇಲ್ಲಿ 47 ಹುದ್ದೆಗಳು. ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿ, ಇಲ್ಲಿ 14 ಹುದ್ದೆಗಳು. ನಂತರ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ 12 ಹುದ್ದೆಗಳು. ಬೆಳಗಾವಿ ಹಾಲು ಒಕ್ಕೂಟದಲ್ಲಿ 8 ಹುದ್ದೆಗಳು. ಬಿಜಾಪುರ ಹಾಲು ಒಕ್ಕೂಟದಲ್ಲಿ 6. ಧಾರವಾಡ ಹಾಲು ಒಕ್ಕೂಟದಲ್ಲಿ 3. ನಂತರ ಹಾಸನ ಹಾಲು ಒಕ್ಕೂಟದಲ್ಲಿ 16. ನಂತರ ಕೋಲಾರ ಹಾಲು ಒಕ್ಕೂಟದಲ್ಲಿ 9. ಅದೇ ರೀತಿಯಾಗಿ ಮಂಗಳೂರು ಹಾಲು ಒಕ್ಕೂಟದಲ್ಲಿ 4. ಮೈಸೂರು ಹಾಲು ಒಕ್ಕೂಟದಲ್ಲಿ 15. ಅದೇ ರೀತಿಯ ತುಮಕೂರು, ಟೋಟಲ್ ಆಗಿ ಕರ್ನಾಟಕದಲ್ಲಿರುವ ಎಲ್ಲ ಹಾಲು ಒಕ್ಕೂಟದಲ್ಲಿಯೂ ಕೂಡ ಇಲ್ಲಿ ಏನಪ್ಪ ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳು SC ST ಅವರಿಗೆ ಮೀಸಲಾಗಿ ಇದ್ದಾವೆ. ಇಲ್ಲಿ ತುಮಕೂರು ಹಾಲು ಒಕ್ಕೂಟದಲ್ಲಿ 8 ಹುದ್ದೆಗಳು. ಗುಲ್ಬರ್ಗ ಬೀದರ್ ಹಾಲು ಒಕ್ಕೂಟದಲ್ಲಿ 6. ಶಿವಮೊಗ್ಗ ಹಾಲು ಒಕ್ಕೂಟದಲ್ಲಿ 5. ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ, ಇಲ್ಲಿ 13. ಬಳ್ಳಾರಿ ಹಾಲು ಒಕ್ಕೂಟ 8. ನಂತರ KPTCL, ಇದರಲ್ಲಿ ಒಟ್ಟಾರೆಯಾಗಿ 485 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ 20 ಹುದ್ದೆಗಳು. KSRP, ಇದು ಪೊಲೀಸ್ ಪಡೆ, ಇದರಲ್ಲಿ 93 ಹುದ್ದೆಗಳು ಖಾಲಿ. KSRTC ಬೆಂಗಳೂರು, ಇದರಲ್ಲಿ 801 ಹುದ್ದೆಗಳು ಖಾಲಿ ಇದ್ದಾವೆ. BMTCನಲ್ಲಿ 155 ಹುದ್ದೆಗಳು. ಮತ್ತು KSRTC ಗುಲ್ಬರ್ಗ ಈ ವಿಭಾಗದಲ್ಲಿ 317 ಹುದ್ದೆಗಳು. ವಾಯುವ್ಯ KSRTC, ಇದರಲ್ಲಿ 317 ಹುದ್ದೆಗಳು, 485 ಹುದ್ದೆಗಳು. ಕುವೆಂಪು ವಿಶ್ವವಿದ್ಯಾಲಯ 46 ಒಟ್ಟು ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ. ಕಾರ್ಮಿಕ ಇಲಾಖೆಯಲ್ಲಿ ಎಷ್ಟಿದಾವಪ್ಪ ಅಂದರೆ ಒಟ್ಟು 5 ಹುದ್ದೆಗಳು. ಲಿಡ್ಕರ್, ಇದರಲ್ಲಿ ಈ ಲಿಡ್ಕರ್ ಅನ್ನೋದರಲ್ಲಿ 8 ಹುದ್ದೆಗಳಿದ್ದಾವೆ. ಪೌರಾಡಳಿತ ಇಲಾಖೆಯಲ್ಲಿ ಒಟ್ಟಾರೆ 15. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 120. ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಏಜೆನ್ಸಿ ಲಿಮಿಟೆಡ್ 2 ಹುದ್ದೆಗಳು. ವೈದ್ಯಕೀಯ ಶಿಕ್ಷಣ ಇಲಾಖೆ, ಇಲ್ಲಿ 3 ಹುದ್ದೆಗಳು. ಗಣಿ ಭೂ ವಿಜ್ಞಾನ ಇಲಾಖೆ, ಇದರಲ್ಲಿ 33 ಹುದ್ದೆಗಳು. ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ 21 ಹುದ್ದೆಗಳು. ದಿ ಮೈಸೂರು ಎಲೆಕ್ಟ್ರಿಕ್ ಇಂಡಸ್ಟ್ರೀಸ್ ಲಿಮಿಟೆಡ್ 28 ಹುದ್ದೆಗಳು. ಮೈಸೂರು ಮಿನರಲ್ಸ್ ಲಿಮಿಟೆಡ್ 12 ಹುದ್ದೆಗಳು. ಮೈಸೂರು ಕಾಗದ ಕಾರ್ಖಾನೆ 179 ಹುದ್ದೆಗಳು. ಅದೇ ರೀತಿಯಾಗಿ ದಿ ಮೈಸೂರು ಸಕ್ಕರೆ ಕಂಪನಿ ಲಿಮಿಟೆಡ್, ಇಲ್ಲಿ 19 ಹುದ್ದೆಗಳು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ 75 ಹುದ್ದೆಗಳು. ರಾಷ್ಟ್ರೀಯ
ಯುವಕ ಸೇನಾದಳ NCC ಒಟ್ಟು 13 ಹುದ್ದೆಗಳು ಖಾಲಿದ್ದಾವೆ. NGEF ಇದರಲ್ಲಿ 8 ಹುದ್ದೆಗಳು. ಪೊಲೀಸ್ ಇಲಾಖೆಯಲ್ಲಿ 192 ಹುದ್ದೆಗಳು ಖಾಲಿದ್ದಾವೆ. ಬಂದರು ಮತ್ತು ಒಳನಾಡು ಜಲಸಾರಿಗೆ ಇದರಲ್ಲಿ 5 ಹುದ್ದೆಗಳು. ಪದವಿ ಪೂರ್ವ ಶಿಕ್ಷಣ ಇಲಾಖೆ PU ಬೋರ್ಡ್ನಲ್ಲಿ 26 ಹುದ್ದೆಗಳಿದ್ದಾವೆ. ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು ಇಲ್ಲಿ 213 ಹುದ್ದೆಗಳು. ಕಾಲೇಜು ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಯಾದ ಬೋಧಕೇತರ ಹುದ್ದೆಗಳು ಒಟ್ಟು 165 ಇದ್ದಾವೆ. ಮುದ್ರಣ ಮತ್ತು ಲೇಖನ ಇಲಾಖೆ ಈ ಒಂದು ವಿಭಾಗದಲ್ಲಿ 32 ಹುದ್ದೆಗಳಿದ್ದಾವೆ. ಪೊಲೀಸ್ ಮಹಾನಿರ್ದೇಶಕರು ಮತ್ತು ಕರ್ನಾಟಕ ಕಾರಾಗೃಹ ಮಹಾನಿರ್ದೇಶಕರ ಕಚೇರಿ 4 ಹುದ್ದೆಗಳಿದ್ದಾವೆ. ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ 28 ಹುದ್ದೆಗಳು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬ್ಯಾಕ್ಲಾಗ್ ಹುದ್ದೆಗಳಿಲ್ಲ. ಆದರೆ ಅದರ ಕೆಳಗೆ ಬರುವಂಥ ಅನುದಾನಿತ ಪ್ರೌಢಶಾಲೆಗಳಲ್ಲಿ 649 ಹುದ್ದೆಗಳಿದ್ದಾವೆ. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 35 ಹುದ್ದೆಗಳು. ಅನುದಾನಿತ ಪ್ರೈಮರಿ ಶಾಲೆಗಳು ಇದರಲ್ಲಿ 174 ಹುದ್ದೆಗಳು. ಸರ್ಕಾರಿ ಪ್ರೈಮರಿ ಶಾಲೆಗಳಲ್ಲಿ ಇದರಲ್ಲಿ 4730 ಈ ಒಂದು ಇಲಾಖೆಯಲ್ಲಿ ಹೆಚ್ಚು ಹುದ್ದೆಗಳಿದ್ದಾವೆ. ನಂತರ ಸಾರ್ವಜನಿಕ ಗ್ರಂಥಾಲಯ ಇಲ್ಲಿ 63 ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿಯಾಗಿ ಮತ್ತೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಮತ್ತು ವಿಶ್ವವಿದ್ಯಾಲಯದಲ್ಲಿ 10 ಹುದ್ದೆಗಳು. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ 4 ಹುದ್ದೆಗಳು. ಕರ್ನಾಟಕ ನಿವಾಸಿ ಆಯುಕ್ತರು 3 ಹುದ್ದೆಗಳು ಖಾಲಿದ್ದಾವೆ. ಕಂದಾಯ ಇಲಾಖೆಯಲ್ಲಿ 240 ಹುದ್ದೆಗಳು ಖಾಲಿ. ಅದೇ ರೀತಿಯಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 370 ಹುದ್ದೆಗಳು. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಕಲ್ಯಾಣ ಇಲಾಖೆ ಇಲ್ಲಿ 9. ಸಂಜಯ್ ಗಾಂಧಿ ಅಪಘಾತ ಆಸ್ಪತ್ರೆ ಸಂಶೋಧನಾ ಸಂಸ್ಥೆ ಇಲ್ಲಿ 8 ಹುದ್ದೆಗಳು ಖಾಲಿದ್ದಾವೆ. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರ ಕಚೇರಿ 148. ಮತ್ತು ಅದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು 12 ಹುದ್ದೆಗಳು ಖಾಲಿದ್ದಾವೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ 95 ಹುದ್ದೆಗಳು. ಮತ್ತು ಅದರ ಜೊತೆಗೆ ರಾಜ್ಯ ಲೆಕ್ಕಪತ್ರ ಇಲಾಖೆಯಲ್ಲಿ ಒಟ್ಟು 45 ಹುದ್ದೆಗಳು. ರಾಜ್ಯ ಪತ್ರಗಾರ ಇಲಾಖೆಯಲ್ಲಿ 3 ಹುದ್ದೆಗಳು. ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ 4 ಹುದ್ದೆಗಳು. ನಂತರ ತಾರಾನಾಥ್ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ 1 ಹುದ್ದೆ. ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ 10 ಹುದ್ದೆಗಳು. ಅನುದಾನಿತ ಇಂಜಿನಿಯರಿಂಗ್ ಕಾಲೇಜ್ 451 ಹುದ್ದೆಗಳು. ಅನುದಾನಿತ ಪಾಲಿಟೆಕ್ನಿಕ್ 111 ಹುದ್ದೆಗಳು. ಪ್ರವಾಸೋದ್ಯಮ ಇಲಾಖೆಯಲ್ಲಿ 16 ಹುದ್ದೆಗಳು. ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ರೀತಿಯ ಹುದ್ದೆಗಳಿಲ್ಲ. ಮಹಾನಗರ ಪಾಲಿಕೆ ಬೆಂಗಳೂರಿನಲ್ಲಿ 226 ಹುದ್ದೆಗಳಿದ್ದಾವೆ. ಬೆಳಗಾವಿನಲ್ಲಿ 34, ಗುಲ್ಬರ್ಗದಲ್ಲಿ 30, ಧಾರವಾಡದಲ್ಲಿ 12, ಮಂಗಳೂರಿನಲ್ಲಿ 20, ಮೈಸೂರಿನಲ್ಲಿ 16 ಮತ್ತು ಅದರ ಜೊತೆಗೆ ನಗರ ಯೋಜನೆ ಇಲಾಖೆಯಲ್ಲಿ 9 ಇದ್ದಾವೆ. ಭಾಷಾಂತರ ನಿರ್ದೇಶನಾಲಯ ಇಲ್ಲಿ 1 ಹುದ್ದೆ ಖಾಲಿದೆ. ಖಜಾನೆ ಇಲಾಖೆಯಲ್ಲಿ 3 ಹುದ್ದೆಗಳು ಖಾಲಿದ್ದಾವೆ. ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ 18 ಹುದ್ದೆಗಳು. ಒಟ್ಟು ಲೋಕೋಪಯೋಗಿ ಇಲಾಖೆಯಲ್ಲಿ ಒಟ್ಟು 1665 ಹುದ್ದೆಗಳು. ಜಲಸಂಪನ್ಮೂಲ ಇಲಾಖೆಯಲ್ಲಿ ಒಟ್ಟು 208 ಹುದ್ದೆಗಳು. ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 12 ಹುದ್ದೆಗಳು. ಯುವಜನ ಸೇವಾ ಮತ್ತು ಕ್ರೀಡಾ ಆಯುಕ್ತರ ಕಚೇರಿಯಲ್ಲಿ ಒಟ್ಟು 15. ಇದರಲ್ಲಿ ಒಟ್ಟಾರೆಯಾಗಿ SC ಮತ್ತು ST ಮತ್ತು ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ SC ಈ ಒಂದು ಪರಿಶಿಷ್ಟ ಜಾತಿಯವರಿಗೆ 14,624 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರು ST ಅವರಿಗೆ 4,491. ಒಟ್ಟಾರೆಯಾಗಿ SC ಮತ್ತು ST ಅವರಿಗೆ ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದ ಎಲ್ಲ ಇಲಾಖೆಯಲ್ಲಿ ಖಾಲಿ ಇರುವಂತಹ ಸಂಪೂರ್ಣವಾಗಿ ಎಲ್ಲ ಇಲಾಖೆಯಲ್ಲಿ ಖಾಲಿ ಇರುವಂತಹ ಬ್ಯಾಕ್ಲಾಗ್ ಹುದ್ದೆಗಳ ಒಂದು ಮಾಹಿತಿ ಇದು. ಇಲ್ಲಿ ಒಟ್ಟಾರೆಯಾಗಿ 19,115 ಹುದ್ದೆಗಳು ಒಟ್ಟಾರೆಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತಹ ಬ್ಯಾಕ್ಲಾಗ್ ಹುದ್ದೆಗಳು. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಹಾಗಾಗಿ ಸ್ನೇಹಿತರೆ, ಈ ಒಂದು ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಪ್ಪ ಅಂದರೆ ಈ ಇಲಾಖೆಯ ಒಂದು ಹುದ್ದೆಗಳನ್ನು ಸರ್ಕಾರ ಯಾವುದೇ ಒಂದು ಸಂದರ್ಭದಲ್ಲಾದರೂ ನೇಮಕಾತಿ ಮಾಡ್ಕೊಳ್ಬೋದು. ಹಾಗಾಗಿ ಎಲ್ಲರೂ ಏನು ಮಾಡಬೇಕಪ್ಪ ಅಂದರೆ ಆದಷ್ಟು ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತಹ ಎಲ್ಲರೂ ಏನು ಮಾಡಬೇಕಪ್ಪ ಅಂದರೆ ಈಗಲಿಂದನೇ ಸ್ಟಡಿ ಮಾಡಬೇಕು. ಇನ್ನೂ ಸಮಯ ಇದೆ. ಸದ್ಯಕ್ಕೆ ಒಳ ಮೀಸಲಾತಿ ಜಾರಿ ಆದಮೇಲೆ ಈ ಎಲ್ಲ ಹುದ್ದೆಗಳ ಒಂದು ನೇಮಕಾತಿಯನ್ನು ಸರ್ಕಾರ ಮಾಡುತ್ತೆ ಅನ್ನೋದನ್ನು ಹೇಳ್ಬೋದು. ನೀನು ಕೆಲವೇ ದಿನಗಳಲ್ಲಿ ಈ ಒಳ ಮೀಸಲಾತಿ ಒಂದು ಮಾಹಿತಿ ಬರುವುದು ಇದೆ. ಅದು ಬಂದ ಮೇಲೆ ಸರ್ಕಾರ ಎಲ್ಲ ಹುದ್ದೆಗಳನ್ನು ಆದಷ್ಟು ಬೇಗ
ಈ ಒಂದು ಇಲಾಖೆಗಳಲ್ಲಿ ಈ ಹುದ್ದೆಗಳನ್ನು ತುಂಬಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ನೀವೆಲ್ಲರೂ ಈ ಒಂದು ಹುದ್ದೆಗಳನ್ನು ಪಡಿಬೇಕಪ್ಪ ಅಂದರೆ ಕಷ್ಟಪಟ್ಟು ಓದಿ. ಹಾಗೆ ಈ ಒಂದು ಹುದ್ದೆಗಳ ಒಂದು ನೋಟಿಫಿಕೇಷನ್ ಬಂದರೆ ಇದೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ಅನುದಾನಿತ ಮತ್ತು ಸರ್ಕಾರಿ ಈ ಶಾಲೆಗಳಲ್ಲಿ ಖಾಲಿ ಇರುವಂಥ ಬ್ಯಾಕ್ಲಾಗ್ ಹುದ್ದೆಗಳ ಒಂದು ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಖಾಲಿ ಇರುವಂತಹ ಒಂದು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಮೊದಲನೇದಾಗಿ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಒಟ್ಟು 440 ಸರ್ಕಾರಿ ಪದವಿ ಕಾಲೇಜುಗಳು ಇರ್ತವೆ. ಅಂದರೆ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಟೋಟಲ್ಲಾಗಿ 440 ಸರ್ಕಾರಿ ಪದವಿ ಕಾಲೇಜುಗಳಿರ್ತವೆ. ಆ ಒಂದು ಕಾಲೇಜುಗಳಲ್ಲಿ ಸದರಿ ಕಾಲೇಜುಗಳಲ್ಲಿ ಮಂಜೂರಾಗಿರುವ, ಭರ್ತಿಯಾಗಿರುವ ಹಾಗೂ ಖಾಲಿ ಇರುವ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ವಿವರ ಈ ಕೆಳಗಂತಿದೆ. ಇಲ್ಲಿ ಈ 440 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿಯಾಗಿರುವಂಥದ್ದು ಮತ್ತು ಭರ್ತಿಯಾಗಿರುವಂಥದ್ದು ಮತ್ತು ಮಂಜೂರಾಗಿರುವಂತಹ ಒಟ್ಟು ಹುದ್ದೆಗಳ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಬೋಧಕ. ಈ ಬೋಧಕ ಹುದ್ದೆಗೆ ಸಂಬಂಧಿಸಿದಂತೆ ಒಟ್ಟು ಮಂಜೂರು ಆಗಿರುವಂಥ ಹುದ್ದೆಗಳು, ಈ ಮಂಜೂರಾತಿಯನ್ನು ಪಡೆದಿರುವಂಥ ಹುದ್ದೆಗಳು 7187 ಹುದ್ದೆಗಳು ಮಂಜೂರಾಗಿರುತ್ತವೆ. ಅದರಲ್ಲಿ ಭರ್ತಿಯಾಗಿರುವಂಥ ಹುದ್ದೆಗಳು 6295 ಹುದ್ದೆಗಳು. ಹಾಗೆ ಅದೇ ರೀತಿಯಾಗಿ ಪ್ರಸ್ತುತ ಖಾಲಿ ಇರುವಂಥದ್ದು 892 ಹುದ್ದೆಗಳು ಖಾಲಿ ಇವೆ. ಇದೇನಪ್ಪ ಅಂದರೆ ಬೋಧಕ ಒಂದು ಹುದ್ದೆಗೆ ಸಂಬಂಧಿಸಿದಂಥ ಮಾಹಿತಿ. ಮಂಜೂರಾತಿ 7187, ಭರ್ತಿ 6295, ಖಾಲಿ 892 ಹುದ್ದೆಗಳು ಖಾಲಿ ಇವೆ. ಅದೇ ರೀತಿಯಾಗಿ ಅದೇ ಒಂದು ಇಲಾಖೆಯಲ್ಲಿ ಬೋಧಕೇತರ ಹುದ್ದೆಗಳು ಬರ್ತವೆ. ಅದರಲ್ಲಿ ಮಂಜೂರಾತಿಯನ್ನು ಹೊಂದಿರುವಂಥ ಹುದ್ದೆಗಳು 4613. ಬೋಧಕೇತರದಲ್ಲಿ 4613 ಹುದ್ದೆಗಳು. ಭರ್ತಿಯಾಗಿರುವಂತಹ ಹುದ್ದೆಗಳು 1292. ಖಾಲಿ ಇರುವಂಥ ಹುದ್ದೆಗಳು ಇಲ್ಲಿ 3321. ಇವಿಷ್ಟು ಹುದ್ದೆಗಳು ಖಾಲಿಯಾಗಿವೆ. ಹೀಗಾಗಿ ಈ ಒಂದು ಹುದ್ದೆಗಳಿಗೆ ಶೀಘ್ರದಲ್ಲಿ ಅಧಿಸೂಚನೆಯನ್ನು ಹೊರಡಿಸುತ್ತೇವೆ ಅಂತ ಉನ್ನತ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ಹುದ್ದೆಗಳು ಒಟ್ಟಾರೆಯಾಗಿ ಸುಮಾರು ಇಲ್ಲಿ ಈಗ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಒಟ್ಟು ಶೀಘ್ರದಲ್ಲೇ 2000 ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ಕೊಳ್ತೀವಿ ಅಂತ ಸರ್ಕಾರವು ಕೂಡ ಅನುಮತಿಯನ್ನು ನೀಡಿದೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಧಿಸೂಚನೆಯನ್ನು ಹೊರಡಿಸುತ್ತಾರೆ. ಹಾಗಾಗಿ ಈಗಲಿಂದನೇ ಎಲ್ಲರೂ ಸ್ಟಡಿ ಮಾಡಿಕೊಂಡು ಈಗಲಿಂದನೇ ತಯಾರಿ ಮಾಡಿಕೊಂಡ್ರೆ ಈ ಹುದ್ದೆಯನ್ನು ಪಡ್ಕೋಬೋದು. ಇದಿಷ್ಟೇನಪ್ಪ ಅಂದರೆ ಬೋಧಕ ಮತ್ತು ಬೋಧಕೇತರ ಖಾಲಿ ಇರುವಂತಹ ಒಂದು ಹುದ್ದೆಗಳು. ಖಾಲಿ ಹುದ್ದೆಗಳು ಬೋಧಕರದಲ್ಲಿ 892 ಇದೆ. ಹಾಗೆ ಬೋಧಕೇತರದಲ್ಲಿ 3321 ಇದೆ. ಅದರಲ್ಲಿ 2000 ಹುದ್ದೆಗಳು ಖಾಲಿ ಇರುವಂಥ 2000, ಒಟ್ಟಾರೆಯಾಗಿ ಖಾಲಿ ಇರುವಂಥದ್ದು ಇಷ್ಟು ಹುದ್ದೆಗಳು. ಅದರಲ್ಲಿ 2000 ಹುದ್ದೆಗಳನ್ನು ಶೀಘ್ರದಲ್ಲಿ ಭರ್ತಿ ಮಾಡಲಾಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಮಂಜೂರು ಹಾಗೂ ಭರ್ತಿ ಹಾಗೂ ಖಾಲಿ ಇರುವಂತಹ ಒಂದು ಜಿಲ್ಲಾವಾರು ಹುದ್ದೆಗಳ ಒಂದು ವಿವರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿರ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಎಷ್ಟು ಹುದ್ದೆಗಳು ಮಂಜೂರಾಗಿದ್ವು, ಅದರಲ್ಲಿ ಎಷ್ಟು ಹುದ್ದೆಗಳು ಭರ್ತಿಯಾಗಿವೆ ಹಾಗೂ ಖಾಲಿ ಇರುವಂಥ ಹುದ್ದೆಗಳು ಜಿಲ್ಲಾವಾರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಇಲ್ಲಿ ಮೊದಲನೇದಾಗಿ ಜಿಲ್ಲೆ, ಮಂಜೂರು ಹುದ್ದೆ, ಭರ್ತಿ, ಖಾಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಾಗಲಕೋಟೆನಲ್ಲಿ ಒಟ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ 230 ಹುದ್ದೆಗಳು ಮಂಜೂರಾತಿಯನ್ನು ಪಡೆದಿದ್ದವು. ಅದರಲ್ಲಿ 184 ಹುದ್ದೆಗಳು ಭರ್ತಿಯಾಗಿದ್ದಾವೆ, 46 ಹುದ್ದೆಗಳು ಖಾಲಿ ಹುದ್ದೆಗಳು ಇವೆ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ 118, 116 ಭರ್ತಿ ಹುದ್ದೆಗಳು, 2 ಖಾಲಿ ಹುದ್ದೆಗಳಿವೆ. ನಂತರ ಬೆಂಗಳೂರು ನಗರ 465 ಹುದ್ದೆಗಳು ಮಂಜೂರಾತಿಯನ್ನು ಹೊಂದಿದ್ವು. ಅದರಲ್ಲಿ ಭರ್ತಿ ಹುದ್ದೆಗಳು 433, ಖಾಲಿ ಹುದ್ದೆಗಳು 32. ಬೆಳಗಾವಿ 306, ಭರ್ತಿಯಾದಂಥ ಹುದ್ದೆಗಳು 284, ಖಾಲಿ ಹುದ್ದೆಗಳು 22 ಇದ್ದಾವೆ. ಬಳ್ಳಾರಿ 158, 96 ಭರ್ತಿಯಾಗಿದ್ದಾವೆ, 62 ಖಾಲಿ ಹುದ್ದೆಗಳು. ಬೀದರ್ 175, ಭರ್ತಿಯಾಗಿರ್ಬೋದು ಅಂಥ ಹುದ್ದೆ 138, ಹಾಗೆ ಖಾಲಿ ಉಳಿದಂಥ ಹುದ್ದೆಗಳು 37. ಬಿಜಾಪುರ 156, ಅದೇ ರೀತಿಯಾಗಿ ಭರ್ತಿಯಾಗಿರುವಂಥದ್ದು 142, ಖಾಲಿ ಹುದ್ದೆಗಳು 14. ಚಾಮರಾಜನಗರ 123, 103 ಹುದ್ದೆಗಳು ಭರ್ತಿಯಾಗಿವೆ, 20 ಹುದ್ದೆಗಳು ಖಾಲಿದೆ. ನೆಕ್ಸ್ಟ್ ಚಿಕ್ಕಬಳ್ಳಾಪುರ 159 ಹುದ್ದೆಗಳು, 132 ಹುದ್ದೆಗಳು ಭರ್ತಿಯಾಗಿವೆ, 132 ಭರ್ತಿಯಾಗಿವೆ, 27 ಹುದ್ದೆಗಳು ಖಾಲಿವೆ. ಚಿಕ್ಕಮಗಳೂರು ಜಿಲ್ಲೆ 236 ಇದೆ, 214 ಭರ್ತಿಯಾಗಿವೆ, 22 ಹುದ್ದೆಗಳು ಖಾಲಿದೆ. ನಂತರ ಚಿತ್ರದುರ್ಗದಲ್ಲಿ 278, ಅದರಲ್ಲಿ ಭರ್ತಿಯಾದಂಥ ಹುದ್ದೆಗಳು 241, 37 ಹುದ್ದೆಗಳು ಖಾಲಿವೆ. ನಂತರ ದಕ್ಷಿಣ ಕನ್ನಡ 265, 227 ಹುದ್ದೆಗಳು ಭರ್ತಿಯಾಗಿವೆ, 38 ಹುದ್ದೆಗಳು ಖಾಲಿದೆ. ನಂತರ ದಾವಣಗೆರೆ ಜಿಲ್ಲೆ 216 ಹುದ್ದೆಗಳು, 200 ಹುದ್ದೆಗಳು ಭರ್ತಿಯಾಗಿವೆ, 16 ಹುದ್ದೆಗಳು ಖಾಲಿ ಹುದ್ದೆಗಳು ಇವೆ. ನಂತರ ಧಾರವಾಡ 138, 131 ಹುದ್ದೆಗಳು ಭರ್ತಿಯಾಗಿವೆ, 7 ಹುದ್ದೆಗಳು ಖಾಲಿದೆ. ಗದಗ 155, ಅದರಲ್ಲಿ 146 ಹುದ್ದೆಗಳು ಭರ್ತಿಯಾಗಿರುವಂಥ ಹುದ್ದೆಗಳು, 9 ಹುದ್ದೆಗಳು ಖಾಲಿ ಇರುವಂಥ ಹುದ್ದೆಗಳು. ನಂತರ ಹಾಸನ ಇಲ್ಲಿ 419, 383, ಅದರಲ್ಲಿ 36 ಹುದ್ದೆಗಳು ಖಾಲಿ ಇದ್ದಾವೆ. ಹಾವೇರಿ 197, 174 ಹುದ್ದೆಗಳು ಭರ್ತಿಯಾಗಿವೆ, 23 ಹುದ್ದೆಗಳು ಖಾಲಿವೆ. ಕಲಬುರಗಿ 338, ಅದರಲ್ಲಿ 299 ಹುದ್ದೆಗಳು ಭರ್ತಿಯಾಗಿವೆ, ಖಾಲಿ ಇರುವಂಥ ಹುದ್ದೆಗಳು 39. ಕೊಡಗು ಜಿಲ್ಲೆ 55, 49 ಹುದ್ದೆಗಳು ಭರ್ತಿಯಾಗಿವೆ, 6 ಹುದ್ದೆಗಳು ಖಾಲಿವೆ. ಕೋಲಾರ 259, 216 ಹುದ್ದೆಗಳು ಭರ್ತಿಯಾಗಿವೆ, 43 ಹುದ್ದೆಗಳು ಖಾಲಿವೆ. ಕೊಪ್ಪಳ 166, 129 ಹುದ್ದೆಗಳು ಭರ್ತಿ, 37 ಹುದ್ದೆಗಳು ಖಾಲಿದಾವೆ. ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿ 211, 8 ಹುದ್ದೆಗಳು ಖಾಲಿದ್ದಾವೆ. ಮೈಸೂರು 585, 542 ಹುದ್ದೆಗಳು ಭರ್ತಿಯಾಗಿವೆ, 43 ಹುದ್ದೆಗಳು ಖಾಲಿವೆ. ರಾಯಚೂರು 191, 137 ಹುದ್ದೆಗಳು ಭರ್ತಿ, 54 ಹುದ್ದೆಗಳು ಖಾಲಿ ಹುದ್ದೆಗಳು. ರಾಮನಗರದಲ್ಲಿ 191 ಹುದ್ದೆಗಳು, ಅದರಲ್ಲಿ 173 ಹುದ್ದೆಗಳು ಭರ್ತಿಯಾಗಿವೆ, 18 ಹುದ್ದೆಗಳು ಖಾಲಿದೆ. ಶಿವಮೊಗ್ಗ ಜಿಲ್ಲೆ 328 ಹುದ್ದೆಗಳು, 276 ಹುದ್ದೆಗಳು ಭರ್ತಿಯಾಗಿವೆ, 52 ಹುದ್ದೆಗಳು ಖಾಲಿವೆ. ತುಮಕೂರು 362, ಅದರಲ್ಲಿ 346 ಹುದ್ದೆಗಳು ಭರ್ತಿಯಾಗಿವೆ, 16 ಹುದ್ದೆಗಳು ಖಾಲಿವೆ. ನಂತರ ಉಡುಪಿ ಜಿಲ್ಲೆಯಲ್ಲಿ 211 ಹುದ್ದೆಗಳು, ಅದರಲ್ಲಿ 191 ಹುದ್ದೆಗಳು ಭರ್ತಿಯಾಗಿವೆ, ಇಲ್ಲಿ 20 ಹುದ್ದೆಗಳು ಖಾಲಿದೆ. ನಂತರ ಉತ್ತರ ಕನ್ನಡ ಇಲ್ಲಿ 255 ಹುದ್ದೆಗಳು, ಅದರಲ್ಲಿ 208 ಹುದ್ದೆಗಳು ಭರ್ತಿಯಾಗಿರುವಂಥ ಹುದ್ದೆಗಳು, 47 ಹುದ್ದೆಗಳು ಖಾಲಿ ಇರುವಂಥ ಹುದ್ದೆಗಳು. ವಿಜಯನಗರ ಜಿಲ್ಲೆ 94 ಹುದ್ದೆಗಳು, ಅದರಲ್ಲಿ 84 ಭರ್ತಿಯಾಗಿರುವಂಥ ಹುದ್ದೆಗಳು, 10 ಖಾಲಿ ಇರುವಂಥ ಹುದ್ದೆಗಳು. ಯಾದಗಿರಿ 139, ಅದರಲ್ಲಿ 90 ಹುದ್ದೆಗಳು ಭರ್ತಿಯಾಗಿವೆ, 49 ಹುದ್ದೆಗಳು ಖಾಲಿವೆ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಮತ್ತು ಭರ್ತಿಯಾಗಿರುವಂತಹ ಒಂದು ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಲ್ಲಿ ಖಾಲಿ ಇರುವಂಥ ಒಂದು ಹುದ್ದೆಗಳ ಒಂದು ಮಾಹಿತಿ ಇದಾಗಿದೆ. ಇಲ್ಲಿ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದರೆ 7187 ಹುದ್ದೆಗಳು,
ಅದರಲ್ಲಿ 6295 ಹುದ್ದೆಗಳು ಭರ್ತಿಯಾಗಿರುವಂಥ ಹುದ್ದೆಗಳು. ಖಾಲಿ ಇರುವಂಥ ಹುದ್ದೆಗಳು 892 ಹುದ್ದೆಗಳು ಖಾಲಿ ಇದ್ದಾವೆ. ಈ ಹುದ್ದೆಗಳಿಗೆ ಶೀಘ್ರದಲ್ಲೇ ಅಧಿಸೂಚನೆಯನ್ನು ಹೊರಡಿಸಲಾಗುವುದು ಅಂತ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ಅವರು ತಿಳಿಸಿದ್ದಾರೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ಈ ಹುದ್ದೆಗಳ ಒಂದು ನೇಮಕಾತಿ ನಡೆಯುತ್ತದೆ. ಹಾಗಾಗಿ ಈಗಲಿಂದಲೇ ಈ ಹುದ್ದೆಗಳಿಗೆ ಯಾರು ಸಂಬಂಧಿಸಿದರೋ ಅವರೆಲ್ಲ ಈಗಲಿಂದಲೇ ಸ್ಟಡಿ ಮಾಡಿದರೆ ಒಳ್ಳೆಯದಾಗುತ್ತೆ. ಇಲ್ಲಿ ಕಾಲೇಜ್ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಈ ಹುದ್ದೆಗಳು ಖಾಲಿರೋದು. ಇದೇನಪ್ಪ ಅಂದರೆ ಇದು ಜಿಲ್ಲಾವಾರು ಬೋಧಕರ ಒಂದು ಜಿಲ್ಲಾವಾರು ಹುದ್ದೆಗಳ ಒಂದು ವಿವರ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ. ಯಾರು ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.